ಕಾಂಗ್ರೆಸ್ ವಿರುದ್ಧ ಗದಗ್ನಲ್ಲಿ ಶ್ರೀರಾಮ ಸೇನೆ ಸಂಘಟನೆಯಿಂದ ಪ್ರತಿಭಟನೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದ ಹಗರಣಗಳ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ಗದಗ್ ಜಿಲ್ಲಾಡಳಿತ ಭವನದ ಎದುರು ಶ್ರೀರಾಮ್ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದರು. ರಾಜ್ಯದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗುವ ಮೂಲಕ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ರಾಜು ಕಾನಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ವಾಲ್ಮೀಕಿ ನಿಗಮದ ಹಗರಣ, ಭೋವಿ ಸಮಾಜದ ಅನುದಾನ ಹಗರಣ, ಮೂಡಾ ಹಗರಣ, ಎಸ್ಸಿಪಿ, ಟಿಎಸ್ಪಿ ಹಾಗೂ ಅಂಬೇಡ್ಕರ್ ನಿಗಮದ ಅನುದಾನ ದುರ್ಬಳಕೆ ಕುರಿತು ಸರಿಯಾದ ತನಿಖೆ ಆಗಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಯಿತು. ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜ್ಯ ಲೂಟಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣ ಬಿಡಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ನಂತರ ಜನರಿಗೆ ಕೆಲವೊಂದಿಷ್ಟು ಚುನಾವಣೆ ಪೂರ್ವದೊಳಗೆ ಭರವಸೆ ಕೊಟ್ಟಿದ್ದರು. ಅವರು ಉಚಿತವಾಗಿ ನಾವು ವಿದ್ಯುತ್ ಒದಗಿಸ್ತೀವಿ, ಅಕ್ಕಿ ಉಚಿತವಾಗಿ ಕೊಡ್ತೀವಿ, ಮನೆಗೆ 2,000 ರೂಪಾಯಿ ಕೊಡ್ತೀವಿ, ಬಸ್ ಫ್ರೀ, ವಿದ್ಯಾರ್ಥಿಗಳಿಗೆ ತಿಂಗಳ ಇಷ್ಟು ಹಣ ಫ್ರೀ ಅಂಥೇಳಿ ಏನು ಮಾಡಿದ್ರು ಅದನ್ನು ಸರ್ಕಾರ ಚಾಲನೆಯಲ್ಲಿ ತಂದಿದೆ. ಆದರೆ ಸರ್ಕಾರ ಯಾವುದೇ ಈ ಯೋಜನೆ ಬಗ್ಗೆ ಯೋಚನೆ ಏನೂ ಇಲ್ಲದೇ ಜಾರಿಗೆ ತೊಗೊಂಬಂದು ಜನರ ಹಣವನ್ನು ಲೂಟಿ ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಏನು ಉಚಿತ ವಿದ್ಯುತ್ ಕೊಡ್ತಾರಲ್ಲ, ಈಗ ಉಚಿತ ವಿದ್ಯುತ್ ಇದ್ದವ್ರಿಗೇನು ತೊಂದರೆ ಇಲ್ಲ, ಆದರೆ ಯಾರು ವಿದ್ಯುತ್ ಬಿಲ್ ತುಂಬ್ತಾರ ಅವರಿಗೆ 1,000 ಬರೋದು ಇವತ್ತು 1,500, 2,000, 3,000 ರೂಪಾಯಿ ದುಡ್ಡು ಡಬಲ್ 3 ಪಟ್ಟಾಗಿ ಬರ್ತಾಯಿದೆ. ಹಾಗಾಗಿ ನಾನು ರಾಜ್ಯ ಸರ್ಕಾರದವ್ರು ಹೇಳ್ತೀನಿ, ತಾವು ಏನು ಉಚಿತ ಯೋಜನೆಗಳನ್ನು ಮಾಡಲ್ಲ, ಯೋಚನೆ ಮಾಡಬೇಕಿತ್ತು. ಮತ್ತು ಈ ಸರ್ಕಾರ ಇವತ್ತು ದಲಿತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ, ಇಂಥ ಸರ್ಕಾರ ಇವತ್ತು ಯಾವ ದಲಿತರು ಇವರ ಬೆನ್ನಿಂದ ನಿಂತು ಇವರು ಚುನಾವಣೆಗೆ ಆರಿಸಿ ತಂದಂಥ ಜನರ ಹಣವನ್ನು ಇವರು ಈ ಉಚಿತ ಭಾಗ್ಯಕ್ಕೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರು ಹೇಳ್ತೀನಿ, ತಾವು ಅಹಿಂದ ಹೋರಾಟಗಾರರು, ವಿಶೇಷವಾಗಿ ದಲಿತರನ್ನು ಮುಂದಿಟ್ಕೊಂಡು ಅವರನ್ನು ತಮ್ಮ ಪರವಾಗಿ ಅಂಥೇಳಿ ಸೆಳ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂಥವ್ರು ಇದ್ದೀವಿ. ಯಾರು ನಿಮಗೆ ಅಧಿಕಾರದ ಕುರ್ಚಿ ಮೇಲೆ ಕುಂದ್ರಿಸ್ಯಾರ ಅವ್ರದ್ದೇ ಹಣವನ್ನು ತಾವು ಇವತ್ತು ಈ ಬಿಟ್ಟಿ ಭಾಗ್ಯಗಳಿಗೆ ಹಾಕಿ ಆ ದಲಿತ ಸಮುದಾಯಕ್ಕೆ ತಾವು ಅನ್ಯಾಯ ಮಾಡ್ತಾಯಿದ್ದೀರಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಹೇಳ್ತಾರೆ, ನಾವು ಹಿಂದುಳಿದ ವರ್ಗದವರು ಇವತ್ತು ಅದೇ ಹಿಂದುಳಿದ ವರ್ಗ ದಲಿತರಿಗೆ ಆಗ್ತಾ ಇರೋ ಅನ್ಯಾಯವನ್ನು ತಾವು ಸರಿಪಡಿಸಬೇಕು ಕೊಡಬೇಕು. ಮತ್ತು ಏನು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಅವರು ಪ್ರತಿನಿತ್ಯ ಹೇಳ್ತಾ ಇರ್ತಾರೆ, ನಾವು ಎಲ್ಲರ ಪರವಾಗಿ, ವಿಶೇಷವಾಗಿ ನಾವು ದಲಿತ ಕುಟುಂಬದಿಂದ ಬಂದವರು, ದಲಿತರಿಗಾಗಿ ಸಾಕಷ್ಟು ಹೋರಾಟಗಳು ಮಾಡ್ತಾ ಬಂದಂಥವ್ರು ತಾವು ಇವತ್ತು ಅದೇ ದಲಿತರಿಗೆ ಅನ್ಯಾಯ ಆಗಿದೆ. ಎಲ್ಲೇ ತಮ್ಮ ಧ್ವನಿ ಕಾಣ್ತಾ ಇದೆ? ತಾವು ರಾಷ್ಟ್ರೀಯ ಅಧ್ಯಕ್ಷರದಿರಿ, ತಾವು ಇದನ್ನು ತಡಿಬೋದಿತ್ತಲ್ಲ, ನಮ್ಮ ಸಮಾಜದ ಹಣವನ್ನು ದುರ್ಬಳಕೆ ಮಾಡ್ಕೋಬೇಡ್ರಿ ಅಂತೇಳಿ. ಅದಕ್ಕೆ ನಾನು ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ, ತಾವು ಈ ಕೂಡಲೇ ಈ ಸರ್ಕಾರಕ್ಕೆ ತಮ್ಮ ಅಧಿಕಾರದ ಚಾಟಿಯನ್ನು ಬೀಸಿ ದಲಿತರ ಹಣವನ್ನು ಮರಳಿ ಅವ್ರಿಗೆ ಕೊಡಬೇಕು. ಮತ್ತು ರಾಜ್ಯದಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳು, ಬೇರೆ ಗೌರ್ಮೆಂಟ್ ಇದ್ದಾಗ ಬೊಬ್ಬೆ ಹೊಡಿತೀರಿ ನೀವು, ಇವತ್ತು ಕಾಂಗ್ರೆಸ್ ಸರ್ಕಾರ ತಮ್ಮದೇ ಸಮುದಾಯದ ಹಣವನ್ನು ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ದುರ್ಬಳಕೆ ಮಾಡ್ತಾಯಿದೆ. ಯಾಕೆ ತಾವು ಧ್ವನಿ ಎತ್ತುತ್ತಾ ಇಲ್ಲ? ತಾವು ಕೇವಲ ಹಣಕ್ಕಾಗಿಯೋ ಅಥವಾ ಹೆಸರಿಗಾಗಿಯೋ ಹೋರಾಟ ಮಾಡ್ತೀರಿ ಅಂತ ನಮಗೆ ಅನ್ನಿಸ್ತಾ ಇದೆ. ನಾನು ಇಡೀ ದಲಿತ ಸಮುದಾಯಕ್ಕೆ ಹೇಳ್ತೀನಿ, ಶ್ರೀರಾಮ್ ಸೇನೆ ತಮ್ಮ ಒಟ್ಟಿಗಿದೆ.